ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನೆಲ್. ನಾನು ನಿಮ್ಮ ಸ್ವಾತಿ. ಫ್ರೆಂಡ್ಸ್, ಇತ್ತೀಚೆಗೆ ನಾನು ನನ್ನ ಅಪ್ಡೇಟೆಡ್ ಸ್ಕಿನ್ ಕೇರ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡಿದೆ. ಸೊ ಆ ವಿಡಿಯೋನ ನೋಡಿ ಇನ್ಸ್ಟಾಗ್ರಾಮ್ದಲ್ಲಿ ನನಗೆ DM ಮಾಡಿದ್ರು, ಅಕ್ಕ ನನಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಯಾವ ರೀತಿ ನಮ್ಮ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡೋದು ಅಂತ ಶೇರ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು DIY ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕ್ಲೆನ್ಸರ್, ಸ್ಕ್ರಬ್ನಿಂದ ಹಿಡಿದು ಸೀರಮ್ವರೆಗೆ ಎಲ್ಲ ಕೂಡ ಮನೆಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ತಡ ಯಾಕೆ ಇವತ್ತಿನ ಅಮೇಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಮ್ಮ ಸ್ಕಿನ್ ಮೇಕಪ್ ಇಲ್ಲದೆ ಬೆಳ್ಳಗೆ ಗ್ಲೋಯಿಂಗ್ ಹೆಲ್ದಿಯಾಗಿ ಕಾಣಿಸ್ಬೇಕು ಅಂತಂದರೆ ಪ್ರಾಪರಾಗಿ ನಮ್ಮ ಸ್ಕಿನ್ ಕೇರ್ ರೂಟೀನ್ ನಾವು ಫಾಲೋ ಮಾಡಬೇಕು. ನ್ಯೂಟ್ರಿಷನ್ಸ್ ಆಹಾರ ಸೇವನೆ ಮಾಡೋದಲ್ಲದೆ ಹೊರಗಡೆಯಿಂದನೂ ಕೂಡ ನಮ್ಮ ಸ್ಕಿನ್ನನ್ನು ನಾವು ಪ್ರತಿನಿತ್ಯ ಕಾಳಜಿ ಮಾಡಬೇಕು. ಅಂದರೆ ಡೈಲಿ CTM ರೂಟೀನನ್ನು ಫಾಲೋ ಮಾಡಬೇಕು. CTM ಅಂತಂದರೆ ಕ್ಲೆನ್ಸಿಂಗ್, ಟೋನಿಂಗ್ ಆ್ಯಂಡ್ ಮಾಯಿಶ್ಚರೈಸಿಂಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಕ್ಲೆನ್ಸರ್ ಅಥವಾ ಟೋನರ್ ಮಾತ್ರ ಅಲ್ಲದೆ ಸ್ಕಿನ್ ಕೇರಿನ A to Z ಪ್ರಾಡಕ್ಟ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸನ್ನು ನೀವು ಒಂದು ಸಾರಿ ಮಾಡಿದರೆ 15 days to 1 monthವರೆಗೂ ಇದನ್ನು ತುಂಬ ಈಸಿಯಾಗಿ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಆ್ಯಂಡ್ ಇದು 100% ಆರ್ಗ್ಯಾನಿಕ್. ಎಲ್ಲರೂ ಕೂಡ ಇದನ್ನು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ವಲ್ಪನೂ ಇಷ್ಟ ಆಗ್ತಾ ಇದ್ದರೆ ಖಂಡಿತವಾಗಿಯೂ ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಈ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮಾಡೋದಲ್ಲದೆ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ಅಂದರೆ ನಿಮಗೆ ಲೈವ್ ಆಗಿ ಗೊತ್ತಾಗುತ್ತೆ ಯಾವ ರೀತಿ ಇದರ ರಿಸಲ್ಟ್ ಇರುತ್ತೆ ಅಂತ. ಮೊದಲಿಗೆ ನಾವು ಕ್ಲೆನ್ಸರನ್ನು ಮಾಡೋಣ. ಇದಕ್ಕಾಗಿ ಒಂದು ಕ್ಲೀನ್ ಬೌಲ್ನಲ್ಲಿ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜದ ಪೌಡರ್, 1/2 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಅರಿಶಿನ ಹಾಗೂ 1 ಟೇಬಲ್ ಸ್ಪೂನಷ್ಟು ನೀಮ್ ಪೌಡರನ್ನು ತಗೊಳ್ತಾ ಇದ್ದೀನಿ. ಈ ಎಲ್ಲ ಡ್ರೈ ಪೌಡರನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ. ಈ ಅಮೇಸಿಂಗ್ ಕ್ಲೆನ್ಸರ್ನಲ್ಲಿ ಆ್ಯಂಟಿಸೆಪ್ಟಿಕ್, ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿ ಏಜಿಂಗ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೆಂಟ್ ಗುಣ ಕಂಡು ಬರುತ್ತೆ. ಇವೆಲ್ಲನೂ ಕೂಡ ನಮ್ಮ ತ್ವಚೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮುಖದಲ್ಲಿ ಆಗಿರುವಂಥ ಕೊಳೆ ಜಿಡ್ಡುಗಳನ್ನು ಇದು ತೆಗೆದುಹಾಕಿ ಮುಖನ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಮಾಡುತ್ತೆ. ಅದಲ್ಲದೆ ಮೊಡವೆ ಕಲೆಗಳನ್ನು ದೂರ ಕೂಡ ಮಾಡುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದನ್ನು ಇವಾಗ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ನಾನು ಇದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ಇದಕ್ಕಾಗಿ ಒಂದು ಸಪ್ರೇಟ್ ಆದಂಥ ಸ್ಪೂನನ್ನು ಬಳಸಿ ಹಸಿ ಕೈಗಳನ್ನು ಹಾಕಬೇಡಿ. ಪ್ರತಿನಿತ್ಯ 2 ಸಾರಿ ನಿಮ್ಮ ಫೇಸ್ ವಾಶ್ ಬದಲಿಗೆ ಈ ಕ್ಲೆನ್ಸರನ್ನು ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅವಶ್ಯಕತೆ ಅನುಸಾರ ನಾನು ಸ್ವಲ್ಪ ಕ್ಲೆನ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ರೋಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವನ್ ನೀವು ಇದರಲ್ಲಿ ಹಸಿ ಹಾಲು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಇವಾಗ ನಾನು ರೋಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ಮುಖದಲ್ಲಿ ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನಂತರ 1 ನಿಮಿಷದವರೆಗೆ ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ತಾ ಅಪ್ಲೈ ಮಾಡಬೇಕು. ನಂತರ ನಾರ್ಮಲ್ ವಾಟರ್ ಮೂಲಕ ಇದನ್ನು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಫಸ್ಟ್ ಯೂಸ್ನಿಂದಲೇ ನಿಮಗೆ ಇದರ ಅದ್ಭುತವಾದ ರಿಸಲ್ಟ್ ನೋಡಲು ಸಿಗುತ್ತೆ. ಇವಾಗ ಸೆಕೆಂಡ್ DIY ಪ್ರಾಡಕ್ಟ್ ಟೋನರ್. ಇವತ್ತು ನಾನು ಗ್ರೀನ್ ಟೀ ಟೋನರ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಾಗಿ 1 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡಿ ಅದನ್ನು ಬಾಯ್ಲ್ ಮಾಡಲು ಬಿಟ್ಟಿದ್ದೀನಿ. ಬಾಯ್ಲ್ ಆದ ನಂತರ 1 ಸ್ಯಾಚೆಟ್ ಗ್ರೀನ್ ಟೀಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆದ ನಂತರ ಇದನ್ನು ಇವಾಗ ಸ್ಟೇನ್ ಮಾಡ್ಕೊಳ್ಳಿ. ಇದರಲ್ಲಿ ಇವಾಗ ಒಂದು ವಿಟಮಿನ್ E ಕ್ಯಾಪ್ಸಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ರೀತಿ ನಂತರ ಒಂದು ಸ್ಪ್ರೇ ಬಾಟಲ್ನಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿ. ಈ ಟೋನರ್ನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಆ್ಯಂಡ್ ಸ್ಕಿನ್ ವೈಟನಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಮುಖದಲ್ಲಿ ಆಗಿರೋಂಥ ಸ್ಕಾರ್ಸನ್ನು ಇದು ರೆಡ್ಯೂಸ್ ಮಾಡುತ್ತೆ. ಡೈಲಿ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡು ಆದ ನಂತರ ಈ ರೀತಿಯಾಗಿ ಈವನ್ಲಿ ಈ ಟೋನರನ್ನು ಸ್ಪ್ರೇ ಮಾಡ್ಕೊಳ್ಳಿ. ನಂತರ ನ್ಯಾಚುರಲ್ ಆಗಿ ಅದನ್ನು ಡ್ರೈ ಆಗಲು ಬಿಡಿ. ಥರ್ಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಸ್ಕ್ರಬ್. ಫ್ರೆಂಡ್ಸ್, ಈ ಸ್ಕ್ರಬ್ ಇಷ್ಟು ಎಫೆಕ್ಟಿವ್ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದರ ಮ್ಯಾಜಿಕಲ್ ರಿಸಲ್ಟ್ ನೋಡಿ ನಾನೇ ಶಾಕ್ ಆದೆ. ಸೊ ಇದು ಇವಾಗ ನನ್ನ ಫೇವ್ರೆಟ್ ಸ್ಕ್ರಬ್ ಆಗಿದೆ. ಇದು ತ್ವಚೆ ಮೇಲಾಗಿರುವಂಥ ಟ್ಯಾನನ್ನು ತುಂಬ ಈಸಿಯಾಗಿ ರಿಮೂವ್ ಮಾಡಿ ಸ್ಕಿನ್ ಮೇಲೆ ಒಂದು ಹೆಲ್ದಿ ಗ್ಲೋವನ್ನು ಇದು ಆ್ಯಡ್ ಮಾಡುತ್ತೆ. ಈ ಸ್ಕ್ರಬ್ಬನ್ನು ನಾನು ಡೈರೆಕ್ಟಾಗಿ ಕಂಟೈನರ್ನಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕಾಗಿ ನಾನು 4 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರ್, 3 ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ ಪೌಡರ್ ಆ್ಯಂಡ್ ಇದ್ರ ಜೊತೆಗೆ 1 ಸ್ಯಾಚೆಟ್ ಕಾಫಿ ಪೌಡರ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಹಾಗೂ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಲು ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಆಯಿಲ್ ಯೂಸ್ ಮಾಡೋದು ಬೇಡ ಅಂತಂದರೆ ನೀವು 3 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಆ್ಯಂಡ್ 3 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲನ್ನು ಸೇರಿಸಬೇಕು. ಈ ರೀತಿಯಾಗಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಒಂದು ಮನಿ ಸೇವಿಂಗ್ DIY ಸ್ಕ್ರಬ್ ಅಂತ ಹೇಳ್ಬೋದು. ಬಿಕಾಸ್ ಇದು ತುಂಬಾ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ತ್ವಚದಲ್ಲೇ ಆಗಿರುವಂಥ ಡರ್ಟ್, ಪೊಲ್ಯೂಟ್, ಇಂಪ್ಯೂರಿಟೀಸನ್ನು ರಿಮೂವ್ ಮಾಡುತ್ತೆ. ಬ್ಲ್ಯಾಕ್ ಹೆಡ್, ವೈಟ್ ಹೆಡನ್ನು ತುಂಬ ಈಸಿಯಾಗಿ ರಿಮೂವ್ ಮಾಡುತ್ತೆ. ಸ್ಕಿನ್ನಲ್ಲಿ ಒಂದು ಹೆಲ್ದಿ ಗ್ಲೋ ಕೂಡ ಕೊಡುತ್ತೆ. ಈ ಸ್ಕ್ರಬ್ಬನ್ನು ಈ ರೀತಿಯಾಗಿ ವೆಟ್ ಫೇಸ್ ಮೇಲೆ ಚೆನ್ನಾಗಿ ಇವನ್ಲಿ ಅಪ್ಲೈ ಮಾಡಿಕೊಂಡು 5 to 10 ಮಿನಿಟ್ಸ್ ವರೆಗೆ ಚೆನ್ನಾಗಿ ಸ್ಕ್ರಬ್ ಮಾಡಿ. ಎಸ್ಪೆಷಲಿ ಫೋರೆಡ್, ನೋಸ್ ಆ್ಯಂಡ್ ಚಿನ್ ಏರಿಯಾದಲ್ಲಿ ಫೋಕಸ್ ಮಾಡ್ತಾ ಇದನ್ನು ಅಪ್ಲೈ ಮಾಡ್ಕೋಬೇಕು ಅಥವಾ ಸ್ಕ್ರಬ್ ಮಾಡ್ಕೋಬೇಕು. ನಂತರ ನಾರ್ಮಲ್ ವಾಟರ್ನಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ.
ಇವಾಗ ನೆಕ್ಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ನಲ್ಲಿ ನಾವು ಫೇಸ್ ಪ್ಯಾಕ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಈ ಫೇಸ್ ಪ್ಯಾಕ್ ನಾರ್ಮಲಿ ನಾವು ಯೂಸ್ ಮಾಡುವಂಥ ಫೇಸ್ ಪ್ಯಾಕ್ಗಿಂತ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಫೇಸ್ ಪ್ಯಾಕ್ದಲ್ಲಿ ಹೇರಳವಾಗಿ ವಿಟಮಿನ್ ಸಿ ಕಂಡು ಬರುತ್ತೆ. ಇದು ನಮ್ಮ ಸ್ಕಿನ್ನನ್ನು ಲೈಟನ್ ಬ್ರೈಟನ್ ಮಾಡುತ್ತೆ, ಸ್ಕಾರ್ಸನ್ನು ರೆಡ್ಯೂಸ್ ಮಾಡುತ್ತೆ. ಮೊದಲಿಗೆ ಒಂದು ಕ್ಲೀನ್ ಕಂಟೈನರ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ಆಮ್ಲ ಪೌಡರ್, 2 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಪೌಡರ್, 2 ಟೇಬಲ್ ಸ್ಪೂನಷ್ಟು ಹಿಬಿಸ್ಕಸ್ ಪೌಡರ್, ಸ್ವಲ್ಪ ಕಸ್ತೂರಿ ಅರಿಶಿನ ಆ್ಯಂಡ್ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದರಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇನ್ಕ್ರೀಸ್ ಮಾಡಿಕೊಂಡು ನೀವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಅವಶ್ಯಕತೆ ಅನುಸಾರ ಈ ಫೇಸ್ ಪ್ಯಾಕ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಸ್ಮೂತ್ ಪೇಸ್ಟ್ ಪ್ರಿಪೇರ್ ಮಾಡಲು ನಾನು ಹಸಿ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಆಯಿಲಿ ಇದ್ದರೆ ನೀವು ರೋಸ್ ವಾಟರ್ನ ಯೂಸ್ ಮಾಡ್ಬೋದು. ಫೇಸ್ ಕ್ಲೆನ್ಸ್ ಮಾಡ್ಕೊಂಡು ಆದ ನಂತರ ಈ ರೀತಿಯಾಗಿ ಈ ಫೇಸ್ ಪ್ಯಾಕನ್ನು ಈವನ್ಲಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಫೇಸ್ ಪ್ಯಾಕ್ ಡ್ರೈ ಆದ ನಂತರ ನಾರ್ಮಲ್ ವಾಟರ್ ಮೂಲಕ ನೀವು ಫೇಸ್ ಪ್ಯಾಕನ್ನು ರಿಮೂವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಫೇಸ್ ಪ್ಯಾಕನ್ನು ವಾರದಲ್ಲಿ 2 ಸಲ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಒಂದು ಅದ್ಭುತವಾದ ರಿಸಲ್ಟನ್ನು ನೋಡ್ತೀರಾ. ಫ್ರೆಂಡ್ಸ್, ಈ ಎಲ್ಲ DIY ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವೇ ನನ್ನ ಸ್ಕಿನ್ನಲ್ಲಿ ಒಂದು ಹೆಲ್ದಿ ಗ್ಲೋ ಅನ್ನು ನೋಡ್ಬೋದು, ಯಾವ ರೀತಿ ನನ್ನ ಸ್ಕಿನ್ ಗ್ಲೋ ಮಾಡ್ತಿದೆ ಅಂತ. ನೆಕ್ಸ್ಟ್ DIY ಸ್ಕಿನ್ ಕೇರ್ ಪ್ರಾಡಕ್ಟ್ನಲ್ಲಿ ನಾನು 2-in-1 ಸೀರಮ್ ಶೇರ್ ಮಾಡ್ತಾ ಇದ್ದೀನಿ. 2-in-1 ಅಂತಂದರೆ ಇದು ಸೀರಮ್ ಪ್ಲಸ್ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಯೂಶ್ವಲಿ ನಾವು ಸೀರಮ್ ಯೂಸ್ ಮಾಡೋದು ನಮ್ಮ ಡ್ಯಾಮೇಜ್ ಆಗಿರುವಂಥ ಸ್ಕಿನ್ನನ್ನು ರಿಪೇರ್ ಮಾಡಲು. ಬಿಕಾಸ್ ಇದರ ಕನ್ಸಿಸ್ಟೆನ್ಸಿ ರನ್ನಿ ಆಗಿರುತ್ತೆ. ಇದು ನಮ್ಮ ಪೋರ್ಸ್ ಡೀಪ್ ಹೋಗುತ್ತೆ, ಇದರಿಂದ ಸ್ಕಿನ್ ಬೇಗನೆ ರಿಪೇರ್ ಆಗುತ್ತೆ. ಆ್ಯಂಡ್ ಸೀರಮನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಹೈಡ್ರೇಟೆಡ್ ಆ್ಯಂಡ್ ಮಾಯಿಶ್ಚರೈಸ್ ಇರುತ್ತೆ. ಅದಲ್ಲದೆ ಸ್ಕಿನ್ನಲ್ಲಿ ಒಂದು ಇನ್ಸ್ಟಂಟ್ ಹೆಲ್ದಿ ಗ್ಲೋ ಕೂಡ ಇದು ಕೊಡುತ್ತೆ. ಮೊದಲಿಗೆ ಒಂದು ಕ್ಲೀನ್ ಬೌಲ್ನಲ್ಲಿ 3 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್, 3 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ ಆ್ಯಂಡ್ 3 ಟೇಬಲ್ ಸ್ಪೂನಷ್ಟು ರೈಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ರೈಸನ್ನು ಒಂದು ಅರ್ಧ ಗಂಟೆ ಸೋಕ್ ಮಾಡಿ ನಂತರ ಅದರ ನೀರನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಎಂಡಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಆ್ಯಡ್ ಮಾಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇದು ಮಿಕ್ಸ್ ಆಗಲು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಈ ರೀತಿ ಒಂದು ಡ್ರಾಪರ್ ಕಂಟೈನರ್ನಲ್ಲಿ ಇದನ್ನು ಸ್ಟೋರ್ ಮಾಡಿಡಿ. ನಿಮ್ಮ ಹತ್ರ ಈ ರೀತಿಯಾದಂಥ ಕಂಟೈನರ್ ಇಲ್ಲ ಅಂತಂದರೆ ನಾರ್ಮಲ್ ಕಂಟೈನರ್ನಲ್ಲಿಯೂ ಕೂಡ ಇದನ್ನು ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಕೇವಲ ಇಷ್ಟೇ ಗಮನದಲ್ಲಿ ಇಡಿ, ನೀವು ಯೂಸ್ ಮಾಡುವಾಗ ಅದರಲ್ಲಿ ಕೈಗಳನ್ನು ಹಾಕಬೇಡಿ. ಸ್ಪೂನ್ ಮೂಲಕ ಅಥವಾ ಬೇರೆ ಏನಾದರೂ ಯೂಸ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ. ಪ್ರತಿನಿತ್ಯ ಈ ಸೀರಮನ್ನು 2 ಸಾರಿ ಅಪ್ಲೈ ಮಾಡಬೇಕಾಗುತ್ತೆ. ಮೊದಲಿಗೆ ಒಂದು ಮಾರ್ನಿಂಗ್ ಆ್ಯಂಡ್ ಎರಡನೇದಾಗಿ ನೈಟ್ನಲ್ಲಿ ಫೇಸ್ ಕ್ಲೆನ್ಸ್ ಮಾಡಿಕೊಂಡು ಟೋನ್ ಮಾಡ್ಕೊಂಡು ಆದ ನಂತರ 3rd ಸ್ಟೆಪ್ನಲ್ಲಿ ಈ ಸೀರಮನ್ನು ಅಪ್ಲೈ ಮಾಡಬೇಕಾಗುತ್ತೆ. ಇದು ತುಂಬ ಈಸಿಯಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ. ಇದು ಸ್ಕಿನ್ನಲ್ಲಿ ಇನ್ಸ್ಟಂಟಾಗಿ ಸ್ಕಿನ್ನನ್ನು ಹೈಡ್ರೇಟೆಡ್ ಆ್ಯಂಡ್ ಮಾಯಿಶ್ಚರೈಸ್ ಮಾಡೋದಲ್ಲದೆ ಸ್ಕಿನ್ನಲ್ಲಿ ಒಂದು ಹೆಲ್ದಿ ಗ್ಲೋ ಕೂಡ ಕೊಟ್ಟಿದೆ. ನೀವೇ ಇಲ್ಲಿ ನೋಡ್ಬೋದು. ನಮ್ಮ ಇವತ್ತಿನ ಲಾಸ್ಟ್ DIY ಸ್ಕಿನ್ ಕೇರ್ ಪ್ರಾಡಕ್ಟ್ನಲ್ಲಿ ನಾವು ಲಿಪ್ ಟಿಂಟನ್ನು ಮಾಡ್ತಾ ಇದ್ದೀವಿ. ಇದಕ್ಕಾಗಿ ಮೊದಲಿಗೆ ಒಂದು ಕ್ಲೀನ್ ಕಂಟೈನರ್ನಲ್ಲಿ ನಾನು ಸ್ವಲ್ಪ ಪೆಟ್ರೋಲಿಯಂ ಜೆಲ್ಲಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಕೋಕೋನಟ್ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಟಿಂಟೆಡ್ ಇಫೆಕ್ಟ್ ಕೊಡಲು ನಾನು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಅಥವಾ ಫೇವ್ರೆಟ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಫ್ರಿಜರೇಟರಲ್ಲಿ ಇದನ್ನು ಸ್ಟೋರ್ ಮಾಡಿಡಿ. ಇವಾಗ ನಮ್ಮ DIY ಲಿಪ್ ಟಿಂಟ್ ರೆಡಿಯಾಗಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಮೂಲಕ ಯಾವ ರೀತಿ DIY ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮಾಡೋದು ಅಂತ. ಸೊ ಖಂಡಿತವಾಗಿಯೂ ನೀವು ಕೂಡ ಎಲ್ಲವನ್ನು ಟ್ರೈ ಮಾಡಲೇಬೇಕು ಆ್ಯಂಡ್ ರಿಸಲ್ಟು ಕೂಡ ಲೈವ್ ಆಗಿದೆ, ಯಾವ ರೀತಿ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ. ಸೊ ಖಂಡಿತವಾಗಿಯೂ ಟ್ರೈ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಅಥವಾ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ.